ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಕರ ರಾಶಿಯವರು ನವೆಂಬರ್ 28ರ ಒಳಗೆ ಈ 3 ಮುಖ್ಯ ಕೆಲಸಗಳನ್ನು ಮಾಡಲೇಬೇಕು. ನೀವೇನಾದರೂ ಈ 3 ಮುಖ್ಯ ಕೆಲಸಗಳನ್ನು ಮಾಡಿದರೆ ಶನಿದೇವನ ಕೃಪೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ಆಗುವುದರ ಮೂಲಕ ಶನಿದೇವ ನಿಮ್ಮ ಮೇಲೆ ಪ್ರಸನ್ನರಾಗುತ್ತಾರೆ. ಹಾಗೆಯೇ ನವೆಂಬರ್ 28ಕ್ಕೆ ಶನಿ ಗ್ರಹ ತನ್ನ ವಕ್ರ ಚಲನೆಯನ್ನು ತ್ಯಾಗ ಮಾಡಿ ನೇರ ಚಲನೆಯನ್ನು ಪ್ರಾರಂಭಿಸಲಿದ್ದಾರೆ. ಶನಿದೇವನ ನೇರ ಚಲನೆಯ ಫಲಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮಕರ ರಾಶಿಯವರು ಶನಿದೇವನ ಆಶೀರ್ವಾದವನ್ನು ಪಡೆಯಲು ನವೆಂಬರ್ 28ರ ಒಳಗೆ ಮಾಡಲೇಬೇಕಾದಂತಹ ಮೊದಲನೆಯ ಕೆಲಸ, ನಿಮ್ಮ ಆಲಸ್ಯವನ್ನು, ಸೋಮಾರಿತನವನ್ನು ಸಂಪೂರ್ಣವಾಗಿ ಬಿಡಲೇಬೇಕು. ನೀವು ನಿಮ್ಮ ಲೇಸಿನೆಸ್ಸನ್ನು ತ್ಯಾಗ ಮಾಡಲೇಬೇಕು. ನೀವು ನಿಮ್ಮ ಜೀವನದಲ್ಲಿ ದುಃಖಿತರಾಗಿದ್ದೀರಾ, ಸಕ್ಸಸ್ಫುಲ್ ಆಗಿಲ್ಲ ಅಂದರೆ ಇದಕ್ಕೆ ನಿಮ್ಮ ಆಲಸ್ಯವೇ ಮುಖ್ಯ ಕಾರಣ. ಈ ಆಲಸ್ಯವೆಂಬ ಮುಳ್ಳನ್ನು ನಿಮ್ಮ ಜೀವನದಿಂದ ಕಿತ್ತು ಎಸೆದಾಗ ಮಾತ್ರ ಶನಿದೇವನ ಕೃಪೆ ನಿಮ್ಮ ಮೇಲೆ ಬೀಳುವುದು. ಇವತ್ತಿನ ಕೆಲಸವನ್ನು ಇವತ್ತೇ ಮಾಡಿ, ಇವತ್ತು ಮಾಡುವ ಕೆಲಸವನ್ನು ಈಗಲೇ ಮಾಡುತ್ತೇನೆ ಎಂಬಂತಹ ದೃಢವಾದ ಸಂಕಲ್ಪವನ್ನು ಮಾಡಿಕೊಳ್ಳಿ. ಸೋಮಾರಿಗಳನ್ನು ಶನಿದೇವ ದ್ವೇಷಿಸುತ್ತಾರೆ. ಆದ್ದರಿಂದ ಆಲಸ್ಯವನ್ನು ಬಿಡಿ. ಆಲಸ್ಯವನ್ನು ಬಿಡೋದಿಕ್ಕೆ ಯಾವುದಾದರೂ ಪೂಜೆ ಇದೆಯಾ ಅಥವಾ ಏನು ಮಾಡಬೇಕು ಎಂಬಂತಹ ಅನುಮಾನ ಬೇಡ. ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ. ಮನಸ್ಸಿನಿಂದ ಕೆಲಸ ಮಾಡಲು ಪ್ರಾರಂಭ ಮಾಡಿ. ಆಲಸ್ಯ ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗುತ್ತದೆ. ಮಕರ ರಾಶಿಯವರು ನವೆಂಬರ್ 28ರ ಒಳಗೆ ಮಾಡಬೇಕಾದಂತಹ ಎರಡನೆಯ ಕೆಲಸ, ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ. ಹೆಣ್ಣು ಮಕ್ಕಳನ್ನು ಅವಮಾನ ಮಾಡಬಾರದು, ಅವಹೇಳನ ಮಾಡುವುದನ್ನು ಬಿಟ್ಟು ಬಿಡಬೇಕು. ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟರೆ ಶನಿದೇವ ನಿಮ್ಮ ಮೇಲೆ ಪ್ರಸನ್ನರಾಗುತ್ತಾರೆ. ನಿಮ್ಮ ಅಕ್ಕ, ತಂಗಿ, ಹೆಂಡತಿ, ಪ್ರೇಯಸಿ ಅಥವಾ ನಿಮ್ಮ ಆಫೀಸಲ್ಲಿ ಇರುವಂತಹ ಹೆಣ್ಣು ಮಕ್ಕಳು, ಹೈಯರ್ ಆಫೀಸರ್ಸ್ ಆಗಿರಬಹುದು ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಯಾರೇ ಆಗಿದ್ದರೂ ಸರಿ, ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಟ್ಟು ಅವರಿಗೆ ಎಮೋಷನಲ್ ಸಪೋರ್ಟ್ ಮಾಡಿ, ಅವರಿಗೆ ಚಿಕ್ಕದಾದಂತಹ ಸಹಾಯವನ್ನು ಮಾಡಿದರೂ ಶನಿದೇವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಾ. ಹೆಣ್ಣು ಮಕ್ಕಳು ತಪ್ಪು ಮಾಡಿದರೂ ಗೌರವ ಕೊಡಬೇಕಾ ಎಂಬಂತಹ ಪ್ರಶ್ನೆ ಬೇಡ. ಅವರ ತಪ್ಪುಗಳನ್ನು ಮನಸ್ಸಿನಿಂದ ಕ್ಷಮಿಸಿ ಗೌರವ ಕೊಡಿ. ಇದು ಶಿಕ್ಷೆಗಿಂತ ಹೆಚ್ಚು ಶಿಸ್ತು ಕಲಿಸುವಂತಹ ಸಮಯ. ಆದ್ದರಿಂದ ಶಿಕ್ಷೆ ಕೊಡುವುದರ ಬದಲು ಶಿಸ್ತಿನಿಂದ ಕ್ಷಮಿಸಿ. ಮಕರ ರಾಶಿಯವರು ಮಾಡಬೇಕಾದಂತಹ ಮೂರನೆಯ ಮುಖ್ಯ ಕೆಲಸ, ತಪ್ಪು ಕೆಲಸಗಳನ್ನು, ಅನ್ಯಾಯ ಮಾಡುವುದನ್ನು ನಿಲ್ಲಿಸಬೇಕು. ನೀವು ಪ್ರಾಪರ್ಟಿ ಡೀಲರ್ಸ್ ಆಗಿದ್ದರೆ ಅಥವಾ ಮನೆ ಕಟ್ಟುವಂತಹ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಕೆಲಸ ಮಾಡುತ್ತಿದ್ದರೆ, ಸಿಮೆಂಟಿಗೆ ಹೆಚ್ಚಿನ ಮರಳನ್ನು ಮಿಕ್ಸ್ ಮಾಡುವುದು, ಬ್ಲ್ಯಾಕ್ ಸ್ಯಾಂಡನ್ನು ಹೆಚ್ಚಾಗಿ ಮಿಕ್ಸ್ ಮಾಡುವುದು, ಸಿಮೆಂಟ್ ಉಳಿಸಿಕೊಳ್ಳುವುದು, ಇಂತಹ ಮೋಸದ ಕೆಲಸಗಳನ್ನು ಮಾಡುವುದನ್ನು ಬಿಡಲೇಬೇಕು. ವ್ಯಾಪಾರದಲ್ಲಿ ಮೋಸ ಮಾಡುವುದನ್ನು ನಿಲ್ಲಿಸಬೇಕು. ಓವರ್ ಬಿಲ್ಲಿಂಗ್ ಮಾಡುವುದು, ತೂಕದಲ್ಲಿ ಮೋಸ ಮಾಡುವುದನ್ನು ಬಿಡಬೇಕು. ನವೆಂಬರ್ 28ರ ಒಳಗೆ ಈ ಕೆಲಸ ಮಾಡುತ್ತಿದ್ದರೆ ಬಿಡಲೇಬೇಕು. ಶನಿ ಗ್ರಹ ನವೆಂಬರ್ 28ಕ್ಕೆ ತನ್ನ ವಕ್ರ ಚಲನೆಯನ್ನು ತ್ಯಾಗ ಮಾಡಿ ನೇರ ಚಲನೆಯನ್ನು ಪ್ರಾರಂಭಿಸುತ್ತಿದ್ದಾರೆ. ಅಂದರೆ ಶನಿ ಗ್ರಹ ತನ್ನ ರೆಟ್ರೋಗ್ರೇಡ್ ಸ್ಥಿತಿಯನ್ನು ಬಿಟ್ಟು ನೇರವಾಗಿ ಚಲಿಸಲಿದ್ದಾರೆ. ಯಾರು ಈ 3 ಕೆಲಸಗಳನ್ನು ಮಾಡಲು ಪ್ರಾರಂಭಿಸುತ್ತೀರೋ ಅಂತಹವರಿಗೆ ಶನಿ ಗ್ರಹ ಉತ್ತಮ ಫಲಗಳನ್ನು ಕೊಡಲು ಪ್ರಾರಂಭಿಸುತ್ತದೆ. ಮಕರ ರಾಶಿಯವರಿಗೆ ಇಷ್ಟು ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಡೆತಡೆಗಳು, ವಿಳಂಬವಾಗುತ್ತಿತ್ತು. ನವೆಂಬರ್ 28ರ ನಂತರ ನಿಮ್ಮ ಪ್ರಾಜೆಕ್ಟ್ನಲ್ಲಿ ಪ್ಲಾನ್ಸ್ಗಳು ಅಪ್ರೂವಲ್ ಆಗಲಿದೆ. ಸ್ಟಕ್ ಆಗಿದ್ದಂತಹ ಕೆಲಸ ಕಾರ್ಯಗಳು ಮತ್ತೆ ಪುನರಾರಂಭವಾಗಲಿದೆ. ನಿಮ್ಮ ಬಿಸ್ನೆಸ್ಸಲ್ಲಿ ಪೇಮೆಂಟ್ಸ್ ರಿಲೀಸ್ ಆಗುವುದು, ಪೆಂಡಿಂಗ್ ಇದ್ದಂತಹ ಬಿಸ್ನೆಸ್ ಡೀಲ್ಗಳು ಫೈನಲೈಸ್ ಆಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ಅನಾವಶ್ಯಕ ಖರ್ಚುಗಳು ಕಂಟ್ರೋಲ್ ಆಗಲಿದೆ. ಲೋನ್ಗಳು, ಸಾಲಗಳು ಮರುಪಾವತಿಗೆ ಇದು ಸೂಕ್ತವಾದಂತಹ ಸಮಯ. ಸ್ಲೋ ಆದರೂ ಸ್ಟಡಿಯಾಗಿ ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಕಾಣುತ್ತೀರಾ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕಡಿಮೆಯಾಗಲಿದೆ. ನಿಮ್ಮ ಕಮ್ಯುನಿಕೇಷನ್ ಬಹಳ ಸಾಫ್ಟ್ ಆಗಲಿದೆ. ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸಹಕಾರ, ಪ್ರೀತಿ ಹೆಚ್ಚಾಗುತ್ತದೆ. ನಿಮ್ಮ ಜಾಬಲ್ಲಿ ತುಂಬ ಪ್ರೆಷರ್ ಇತ್ತು, ಆ ಪ್ರೆಷರ್ಗಳು ಕಡಿಮೆಯಾಗಲಿದೆ. ಕನ್ಫ್ಯೂಷನ್ಗಳು ಕಡಿಮೆಯಾಗಿ ಓವರ್ ಥಿಂಕ್ ಮಾಡುವುದನ್ನು ಕಡಿಮೆ ಮಾಡುತ್ತೀರಾ. ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತದೆ ಮತ್ತು ಹೆಚ್ಚು ಫೋಕಸ್ ಮಾಡುತ್ತೀರಾ.
ನೀಸ್ ಪೇನ್, ಜಾಯಿಂಟ್ ಪೇನ್ ಮತ್ತು ಬ್ಯಾಕ್ ಪೇನ್ ಸಮಸ್ಯೆ ಇದ್ದವರಿಗೆ ಶನಿಗ್ರಹ ನೇರ ಚಲನೆಯನ್ನು ಪ್ರಾರಂಭಿಸಿದ ನಂತರ ಈ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ಕಡಿಮೆಯಾಗಿ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಾ. ಮಕರ ರಾಶಿಯವರು ಶನಿಗ್ರಹ ನೇರ ಚಲನೆಯ ನಂತರ ಓವರ್ ಕಾನ್ಫಿಡೆನ್ಸ್ ಆಗಿ ಇರುವುದು ಬೇಡ. ಈಗೋ ಬೇಸ್ಡ್ ಡಿಸಿಷನ್ ತಗೊಳ್ಳೋ ಹಾಗಿಲ್ಲ. ರಿಸ್ಕಿ ಇನ್ವೆಸ್ಟ್ಮೆಂಟ್ ಅವಾಯ್ಡ್ ಮಾಡಿ. ಡಿಸಿಪ್ಲಿನ್ ಬಿಡಬಾರದು. ಉತ್ತಮ ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನು ಮಾಡಿ. ನಿಮ್ಮ ಕೆಲಸದಲ್ಲಿ ತಾಳ್ಮೆ ಮತ್ತು ಕನ್ಸಿಸ್ಟೆನ್ಸಿ ಬಹಳ ಬಹಳ ಮುಖ್ಯ. ಪ್ರತಿ ಶನಿವಾರ ಹಾಗೂ ಮಂಗಳವಾರ ಹನುಮಾನ್ ಚಾಲೀಸವನ್ನು ತಪ್ಪದೆ ಪಠಿಸಿ. ವೃದ್ಧರಿಗೆ, ಅಂಗವಿಕಲರಿಗೆ, ಬಡವರಿಗೆ, ಅಗತ್ಯ ಇರುವವರಿಗೆ ಆಹಾರ, ಹಾಲು, ಹಣ್ಣುಗಳನ್ನು ಕೊಡುವುದರಿಂದ ನೀವು ಶನಿದೇವನ ಆಶೀರ್ವಾದವನ್ನು ಪಡೆಯಬಹುದು. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.